ಮತ್ತು ನಮ್ಮ ಜೊತೆಗೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷರಾದಂತಹ ಅನಿಲ್ ಅಂತಾರ್ ಅವರು ಮತ್ತು ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರು ಜಯಂತ್ ಟಿ ಅವರು ಇದ್ದಾರೆ, ಪ್ರದೀಪ್ ಅವರು ಮತ್ತು ಎಲ್ಲರೂ ಕೂಡ, ಗಣೇಶ್ ಅವರಿದ್ದಾರೆ, ಎಲ್ಲ ಪ್ರಮುಖರು. ಉದ್ದೇಶ ಏನಂತ ಹೇಳಿದರೆ, ಏನು ಚಿನ್ನಯ್ಯ ಅವರು ಮಾನ್ಯ ಹೈಕೋರ್ಟಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಅರ್ಜಿಯಲ್ಲಿ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಅವರು ಸ್ವತಂತ್ರರು. ಆದರೆ ಆ ಅರ್ಜಿಯಲ್ಲಿ ಕಪೋಲ ಕಲ್ಪಿತವಾದಂತಹ ಹೇಳಿಕೆಯನ್ನು ಕೊಟ್ಟಿರೋದು ಮಾಧ್ಯಮದಿಂದ ನಮ್ಗೆ ಗೊತ್ತಾಗಿದೆ, ಮಾಧ್ಯಮಗಳ ಮೂಲಕ ನಮ್ಗೆ ಗೊತ್ತಾಗಿದೆ. ಅದನ್ನು ನೋಡಿದರೆ ನಮಗನ್ಸುತ್ತೆ, ಈ ತನಿಖೆಯನ್ನು ನಿಲ್ಲಿಸೋದು, ಆನಂತರ ಜನರ ಗಮನವನ್ನು ಈ ಅತ್ಯಂತ ಗಂಭೀರ ಪ್ರಕರಣ ಇದೆ, ಇಡೀ ದೇಶಾದ್ಯಂತ ಮತ್ತು ಇಡೀ ಜಗತ್ತಿನಾದ್ಯಂತ ಗಂಭೀರ ಪ್ರಕರಣ ಇರುವಂಥ ಧರ್ಮಸ್ಥಳ ಪ್ರಕರಣಗಳು, ತನಿಖೆಯ ದಿಕ್ಕನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಈ ಒಂದು ಕುತಂತ್ರವನ್ನು, ಈ ಒಂದು ಷಡ್ಯಂತ್ರವನ್ನು ಶ್ರೀಯುತ ಚಿನ್ನಯ್ಯ ಅವರ ಮುಖಾಂತರ ಮಾಡಿಸಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಆ ಅರ್ಜಿಯಲ್ಲಿ ತಾವು ಕೂಡ ನೋಡಿರಬಹುದು, ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಏನಂತ? ತನಿಖೆ ವಿಳಂಬ ಆಗ್ತಾ ಇದೆ, ಅದನ್ನು ಬೇಗ ಮುಗಿಸ್ಬೇಕು. ಏನಂತ ಹೇಳಿದ್ರೆ, ಈ ಪ್ರಕರಣದ ಒಂದು ಭಾಗ ಅವರು ಆರೋಪಿನೋ ಏನೋ, ಒಬ್ಬ ಆರೋಪಿತ ಸ್ಥಾನದಲ್ಲಿ ಇದ್ಕೊಂಡು ತನಿಖೆ ನಿಲ್ಲಿಸಿ ಅಂತ ಹೇಳೋದಕ್ಕೆ ಎಲ್ಲಿ ಪವರ್ ಇದೆ? ಆನಂತರ ಇದೆಲ್ಲ ಯಾಕೆ ನಡೀತಾ ಇದೆ ಅಂತ ಹೇಳಿದರೆ, ತಮಗೂ ಕೂಡ, ಮಾಧ್ಯಮದ ಮಿತ್ರರಿಗೂ ಕೂಡ ಗೊತ್ತಿರುವಂತೆ, ಈಗ ಒಂದು 2-3 ವಾರದ ಹಿಂದೆ ಬಂಗ್ಲೆಗುಡ್ಡೆಗೆ ಬೆಂಗಳೂರಿನಿಂದ FSL ತಂಡ ಬಂತು. ಆನಂತರ SITಯ ಹಿರಿಯ ಅಧಿಕಾರಿಗಳು ಕೂಡ ಹೋಗಿದ್ರು. ಎಲ್ಲಿ ಈ ತನಿಖೆ ಮುಂದುವರೆದ್ರೆ ನೀರು ಪೂರ್ತಿಯಾಗಿ ಹರಿದು ಬಿಡ್ತದೋ ಅಂತ ಹೇಳ್ಕೊಂಡು ತನಿಖೆ ನಿಲ್ಲಿಸಬೇಕು ಅಂತ. ಸರ್, ನಾವು ಕೇಳ್ತಾ ಇರೋದು, ತನಿಖೆ ಯಾಕೆ ನಿಲ್ಲಿಸಬೇಕು? ಯಾಕೆ ಮುಗಿಸ್ಬೇಕು? ತನಿಖೆ ಕಂಪ್ಲೀಟ್ ಆಗಲಿ. ನಾವು ಬಯಸ್ತಾ ಇರೋದು ತನಿಖೆ ಕಂಪ್ಲೀಟ್ ಆಗಬೇಕು ಅಂತೇಳಿ. ಹೀಗಾಗಿ ನಾವು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ದೂರನ್ನು ಕೊಟ್ಟಿದ್ದೀವಿ. ಆ ದೂರಿನ ಸಾರಾಂಶ ಏನು ಅಂತ ಹೇಳಿದರೆ, ಮೊದಲನೇದಾಗಿ ಚಿನ್ನಯ್ಯ ಅವ್ರ ಬಗ್ಗೆ ನಮಗೆ ಯಾವುದೇ ಆಕ್ರೋಶ ಆಗಲಿ, ಕೋಪ ಆಗಲಿ, ದ್ವೇಷ ಆಗಲಿ ಇಲ್ಲ. ಅವ್ರ ಬಗ್ಗೆ ಅನುಕಂಪ ಇದೆ. ಅವರಿಗೆ ಒಂದು ಪೊಲೀಸ್ ರಕ್ಷಣೆಯನ್ನು ಕೊಡಿ, ಅವರ ಪರಿವಾರದವರಿಗೆ ಒಂದು ಪೊಲೀಸ್ ರಕ್ಷಣೆಯನ್ನು ಕೊಡಬೇಕು. ಆನಂತರ ಅವರು ಸಾಮಾಜಿಕ, ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಮಾನ್ಯ ಹೈಕೋರ್ಟಿಗೆ ಕೊಟ್ಟಂಥ ಹೇಳಿಕೆ, ಅವರೇನು ಕೋರ್ಟಿಗೆ ಹೋಗಿಲ್ಲ, ಅದು ಒಂದು ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಆ ರಿಟ್ ಅರ್ಜಿ ಸಲ್ಲಿಸಿದ ಅವರ ಪ್ರತಿಗಳೆಲ್ಲ, ಅವರ ಹೆಸರಿನಲ್ಲಿರೋ ಪ್ರತಿಗಳೆಲ್ಲ ಮಾಧ್ಯಮಗಳಿಗೆ ಪ್ರಸಾರ ಆಗ್ತಾ ಇದೆ, ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಆಗ್ತಾ ಇದೆ. ಆದರೆ ಅವರು ಜಾಮೀನ ಮೇಲೆ ಹೊರಗಡೆ ಬಂದಂಥವ್ರು. ಜಾಮೀನ ಷರತ್ತಿನಲ್ಲಿ ಬಹಳ ಸ್ಪಷ್ಟವಾಗಿದೆ, ಅವರು ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಡಬಾರದು ಅಂಥೇಳಿ. ಹೀಗಾಗಿ ಅವರು ಈ ಏನು ಮಾನ್ಯ ನ್ಯಾಯಾಲಯದ ಜಾಮೀನಿನ ಷರತ್ತನ್ನು ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ SITಯ ಏನು ವಕೀಲರಿದ್ದಾರೆ, ಸರ್ಕಾರಿ ವಕೀಲರಿದ್ದಾರೆ, ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಇದು ಮೊದಲನೇದು. ಆನಂತರ ಅತಿ ನಮಗೆ ಬೇಸರ ಆಗಿದ್ದು, ಆಘಾತ ಆಗಿದ್ದೇನಂತ ಹೇಳಿದರೆ, ನಾನು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರುಡಿಯವರು ನಮ್ಮ ನಾಯಕರು, ಆನಂತರ ರಮಾ ನಾಗರಾಜ್ ಅಂತೆ ಚಿತ್ರದುರ್ಗದಲ್ಲಿರೋರು, ಪ್ರಕಾಶ್ ರಾಜ್ ಅಂತೆ 200 ಕೋಟಿ ರೂಪಾಯಿ ವ್ಯವಹಾರ ಅಂತೆ, ಟ್ರಾನ್ಸಾಕ್ಷನ್ ಅಂತೆ. ಸರ್, ತಾವೇ ನೋಡಿದಿರಿ, ಮೊದಲು ಏನು ಹೇಳಿದರು, ಸ್ಟಾರ್ಟಿಂಗು SIT ತನಿಖೆ ಆದಾಗ ಫಾರಿನ್ ಫಂಡು ಅಂತ ಹೇಳಿದರು, ತಮಿಳ್ನಾಡು ಫಂಡು ಅಂತ ಹೇಳಿದರು, ದುಬೈ ಫಂಡು ಅಂತ ಹೇಳಿದರು. ಈಗ ಮುಗೀತದೆಲ್ಲ. ಈಗ ವಾಪಸ್ ಎಲ್ಲಿ ಬಂದರು? ಕೇರಳ ಫಂಡ್ ಅಂತೆ, ಚಿತ್ರದುರ್ಗದ ಫಂಡ್ ಅಂತೆ, ಪ್ರಕಾಶ್ ರಾಜ್ ಅಂತೆ. ಯಾವುದು ನಿಜ ಇದರಲ್ಲಿ? ಹೀಗಾಗಿ ಈ ಏನಿದು 200 ಕೋಟಿ ರೂಪಾಯಿದ್ದು ಏನು ಟರ್ನ್ ಓವರ್ ಟ್ರಾನ್ಸಾಕ್ಷನ್ ಅಂತ ಮಾಡಿದಾರಲ್ಲ, ಹೀಗಾಗಿ ಅವ್ರನ್ನ ಕರೆಸಿ, ಚಿನ್ನಯ್ಯ ಅವ್ರನ್ನ ಕರೆಸಿ ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡಲೇಬೇಕು ಇದನ್ನು. ಯಾಕಂತ ಹೇಳಿದ್ರೆ ನೋಡಿ, ಫಸ್ಟ್ ಆಫ್ ಆಲ್ 200 crores ಅಂತ ಹೇಳಿದ್ರೆ ಕಪೋಲ ಕಲ್ಪಿತ. ಯಾರಿಗಾದರೂ ಅನಿಸುತ್ತೆ ಇದರಲ್ಲಿ ಏನು ಸತ್ಯಾಂಶ ಇಲ್ಲ ಅಂತೇಳಿ. ಬಟ್ ಆದರೂ ಕೂಡ ಸುಮ್ಮನೆ 200 ಕೋಟಿ. ಒಬ್ಬ ಜಡ್ಜ್ ಅವರ ಅತ್ಯಂತ ಪ್ರಾಮಾಣಿಕತೆ ಹೊಂದಿದಂತಹ ಜಡ್ಜ್ ಅವರ ಮಗಳವರು, ಚಿತ್ರದುರ್ಗದ್ದು ಮತ್ತೆ ಮಹಿಳಾ ಕೌನ್ಸಿಲಿಂಗ್ ಮಾಡಿದವರು, ಕಳೆದ 30-40 ವರ್ಷದಿಂದ ಹೋರಾಟ ಮಾಡದಂಥವ್ರು. ಈ SIT ತನಿಖೆ ಆದ ನಂತರ ಅವರೇನು ಉದ್ಭವ ಆಗಿಲ್ಲ, 30 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ 200 ಕೋಟಿ ರೂಪಾಯಿ. ಏನು ಇದಕ್ಕೆ ಅರ್ಥ ಇದೆಯಾ?
ಹೀಗಾಗಿ ಸವಿವರವಾದಂಥ ತನಿಖೆ ಮಾಡಬೇಕು. ಆನಂತರ ನೋಡಿ, ಚಿನ್ನಯ್ಯವರ ಈ ಹೇಳಿಕೆಗಳು ಏನಿದೆಯಲ್ಲ, ನಾವು ಹೆದರ್ಸಿದ್ವಿ, ಭಯದಲ್ಲಿ ಅವನು ಕೂಡ ಹಾಕಿದ್ವಿ ಅಂತೆಲ್ಲ ಬಂದಿದೆಯಲ್ಲ, ಇವೆಲ್ಲವೂ ಕೂಡ ಸ್ವತಃ ಚಿನ್ನಯ್ಯ ಅವರೇ ಕೊಟ್ಟಂತಹ 164 ಸ್ಟೇಟ್ಮೆಂಟ್ ಏನಿದೆ, 183 BNSS ಅಲ್ಲಿದೆ, ಅದರ ತದ್ವಿರುದ್ಧ ಹೇಳಿಕೆಗಳಿವೆ. ಅದರ ತದ್ವಿರುದ್ಧ ಹೇಳಿಕೆಯನ್ನು ಅವರೇ ವಿರುದ್ಧವಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಅದರ ಕುರಿತಾದಂಥ ಅದರ ಹಿಂದೆ ಯಾರಿದ್ದಾರೆ, ಯಾರು ಅವನಿಗೆ ಈ ಥರ ಹೇಳಿಸಿದ್ದಾರೆ, ಅವ್ರ ಬಗ್ಗೆ ತನಿಖೆ ಆಗಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದರೆ, ಏನೇನು ಆರೋಪ ಮಾಡ್ತಾ ಇದ್ದಾರಲ್ಲ ಈಗ, ದಯವಿಟ್ಟು ಚಿನ್ನಯ್ಯ ಅವರ ಒಂದು ಬ್ರೈನ್ ಮ್ಯಾಪಿಂಗ್ ಆಗಬೇಕು. ಈ ಮಾತನ್ನು ಸ್ವತಃ ಚಿನ್ನಯ್ಯ ಅವರೇ ತಮ್ಮ ಸ್ವಯಂ ಪ್ರೇರಿತ ಹೇಳಿಕೆಯಲ್ಲಿ ದೂರಿನಲ್ಲಿ ಕೊಟ್ಟಿದ್ದಾರೆ. ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಕೊಟ್ಟಿದ್ದಾರೆ. ಫಸ್ಟು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನಾನು ಇಷ್ಟಿಷ್ಟು ಶವಗಳನ್ನು, ಕೊಲೆ ಅತ್ಯಾಚಾರ ಆಗಿ ಆದಂಥ ಶವಗಳನ್ನು ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ ಹೂತು ಹಾಕಿದ್ದೇನೆ. ನಾನು ಇದಕ್ಕೋಸ್ಕರ ಯಾವುದೇ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ಗೆ ಒಳಗಾಗಲು ಸಿದ್ಧನಿದ್ದೇನೆ ಅಂತ ಸ್ವತಃ ಅವರೇ ಹೇಳಿರೋದ್ರಿಂದ ದಯವಿಟ್ಟು ಅವರು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ. ಅವರು ಹೂತು ಹಾಕಿದ ನಿಜನ ಅಥವಾ ಷಡ್ಯಂತ್ರ ನಿಜನ? ಒಂದು ವೇಳೆ ಈ ಅರ್ಜಿ ದೂರುದಾರನಾದಂಥ ನಾನು, ಈಗೇನು SITಗೆ ನಾನು ದೂರು ಕೊಟ್ಟಿದ್ದೀನಿ, ಅರ್ಜಿ ಕೊಟ್ಟಿದ್ದೀನಿ, ನನ್ನ ಅವಶ್ಯಕತೆ ಬಿದ್ದರೆ ಈ ಗಿರೀಶ್ ಮಟ್ಟಣ್ಣವ್ರ ಬ್ರೈನ್ ಮ್ಯಾಪಿಂಗ್ ಕೂಡ ಮಾಡಿಸಿ, ಅದು ಲೈವ್ ಅಲ್ಲಿ ಮಾಡಿಸಿ. ಬ್ರೈನ್ ಮ್ಯಾಪಿಂಗ್ ಸುಮ್ಮನೆ ಇವ್ರು ಹೇಳ್ತಾ ಎಲ್ಲೋ ಬ್ರೈನ್ ಮ್ಯಾಪಿಂಗ್ ಮಾಡಿಸಿದ್ರೆ ಅಲ್ಲಿ ಇನ್ನೂ ಮಟ್ಟ ವರದಿನ ಕೊಡೋಲ್ಲ, ಸೌಜನ್ಯ ಕೇಸಿದ್ದು. ಲೈವ್ ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ, ದಯವಿಟ್ಟು ಅದನ್ನು ಮಾಡಿಸಿ. ಜನರಿಗೆ ಸತ್ಯಾಸತ್ಯತೆ ಗೊತ್ತಾಗಬೇಕು, ಆಗಲೇಬೇಕು. ಸುಮ್ಮನೆ ಇದು ಯಾಕೆ ಸರ್ ಇದು ಗೊಂದಲ? ತನಿಖೆ ಮುಗಿಯಕ್ಕೆ ಬಿಡ್ರಿ. ಲೆಟ್ ದ ಇನ್ವೆಸ್ಟಿಗೇಷನ್ ಕಂಪ್ಲೀಟ್. ಸ್ಟಾರ್ಟಿಂಗ್ SIT ಆದ ತಕ್ಷಣ ದೊಡ್ಡ ಗಲಾಟೆ ಮಾಡಿದ್ರು. ಧರ್ಮಯಾತ್ರೆ ರಿಪೋರ್ಟ್ ಆಲ್ರೆಡಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ RTI ದಾಖಲೆ ಮುಖಾಂತರ ನಮಗೆ ಗೊತ್ತಾಗಿರೋದು ಏನಂತ ಹೇಳಿದ್ರೆ, 3 ತಿಂಗಳಿನ ಹಿಂದೆನೆ SIT ಅವರು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ, ಇಂಟರಿಮ್ ರಿಪೋರ್ಟ್ ಕೊಟ್ಟಿದ್ದಾರೆ, ಏನೇನಾಗಿದೆ ಅಂತ ಕೊಟ್ಟಿದ್ದಾರೆ. ಅದನ್ನ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ? ನಮ್ಮ ಯಾರಕ್ಕೆ ಇಷ್ಟೊಂದು ಲವ್, ಯಾಕೆ ಇಷ್ಟೊಂದು ಕನ್ಸರ್ನ್ ಸರ್ಕಾರಕ್ಕೆ? ನಾವೇನೋ ಷಡ್ಯಂತ್ರ ಮಾಡಿರ್ಬೋದಪ್ಪ, ಒಂದು ಕುಟುಂಬಕ್ಕೆ, ಒಬ್ಬ ದೇವಮಾನವರಿಗೆ ಏನಾದರೂ ನಾವು ಕಳಂಕ ತರಕ್ಕೆ ಮಾಡಿರ್ಬೋದು ಇವ್ರ ಪ್ರಕಾರ, ಇವ್ರ ಆರೋಪದ ಪ್ರಕಾರ. ಎಸ್, ರಿಲೀಸ್ ಇಟ್. 3 ತಿಂಗಳಿಂದ ಯಾಕೆ ಮುಚ್ಚಿಟ್ಕೊಂಡು ಕುಂತಿದ್ದೀರಿ? ಆ್ಯಕ್ಚುಲಿ ಚಿನ್ನಯ್ಯ ಅವರು ಈ ಏನು ಅರ್ಜಿ ಹಾಕಿದ್ದಾರೆ ನಮ್ಗೆ ಒಳ್ಳೇದಾಯಿತು. ನಾವು ಭಾಳ ತಲೆ ಕೆಡ್ಸ್ಕೊಂಡಿದ್ವಿ, ಯಾಕೆ ಇದನ್ನು ಮುಚ್ಚಿಟ್ಕೊಂಡಿದ್ದೀರಿ? 3 ತಿಂಗಳಾಯಿತು, ಯಾಕೆ ಮುಚ್ಚಿಟ್ಕೊಂಡಿದ್ದೀರಿ ಅಂತ ಕೇಳ್ತಿದ್ರು. ಬಟ್ ಈ ಒಂದು ಇದರಿಂದ ಮಾನ್ಯ ನ್ಯಾಯಾಲಯದ ಏನು ಒಂದು ನಿರ್ದೇಶನವನ್ನು ನಾವು ಸ್ವಾಗತಿಸ್ತೇವೆ. ಸೊ ಅದನ್ನು ಹೊರಗಡೆ ತರಬೇಕು. ಅದನ್ನು ವರದಿ ಬರ್ದೇನೆ, SIT ವರದಿ ನೋಡ್ದೇನೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಯಾವುದೋ ಸ್ವಾಮೀಜಿಗಳಿಗೆ ನಾವು ಭೇಟಿಯಾಗಿದ್ವಿ ಅಂಥೇಳಿ. ನಾವು ಸ್ವಾಮೀಜಿಗಳಿಗೆ ಭೇಟಿಯಾಗಿದ್ದು ನಿಜ, ನಿರ್ಮಲಾನಂದ ಸ್ವಾಮೀಜಿಗಳಿಗೆ ಭೇಟಿಯಾಗಿದ್ವಿ ಸರ್ ನಾವು, ವಿತ್ ಫೋಟೋಸ್. ಯಾವ ಟೈಮು, ಯಾವ ಡೇಟಿಗೆ ಭೇಟಿಯಾಗಿದ್ವಿ ಅಂತೇಳಿ ಫೋಟೋದಲ್ಲೇ ಇದೆ. ಅಲ್ಲಿ ಬಂದೇ ಅವನು ಹೇಳಿಕೆ ಕೊಟ್ಟಿದ್ದು. ಸ್ವತಃ ಆದಿಚುಂಚನಗಿರಿ ನಿರ್ಮಲಾನಂದ ಸ್ವಾಮೀಜಿಗಳ ಕಡೆ ಬಂದು ಭೇಟಿಯಾಗ್ತೀನಿ ಅಂತ ಫಸ್ಟ್ ನನಗೆ ಭೇಟಿಯಾಗಿದ್ದೆ ಆ ಸ್ಥಳದಲ್ಲಿ. ಏನು ಷಡ್ಯಂತ್ರ ಮಾಡ್ತೀವ? ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಸ್ತೃತವಾದಂತಹ ಒಂದು ತನಿಖೆ ಆಗಬೇಕು ಅಂಥೇಳಿ ನಾನು SIT ಅವರಿಗೆ ಕೊಟ್ಟಿದ್ದೇನೆ. ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ, ಅದು ಒಳ್ಳೆ ಬೆಳವಣಿಗೆ ಆಗಿದೆ ಅಂತ. ಅಲ್ಲ, ಒಳ್ಳೆ ಬೆಳವಣಿಗೆ ಈಗ ಆಗಿದೆ, ಬಟ್ ಎಲ್ಲನೂ ಒಳ್ಳೇದಲ್ಲ. ಈಗ CBIದವರು ಕೇಂದ್ರ ಸರ್ಕಾರದಿಂದ ಈಗ ಹೇಳ್ತಾ ಇದ್ದಾರಲ್ಲ, ಏನೋ ಇಲ್ಲಿ ದೇವಸ್ಥಾನಕ್ಕೆ ಕಳಂಕ ತರ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ BJP ನಾಯಕರುಗಳು ಹೇಳ್ತಾ ಇದ್ದಾರೆ. CBI ತನಿಖೆ ಮಾಡಬಾರ್ದು ಅಂತ ಕೊಟ್ಟಿದೆ. ಸೌಜನ್ಯ ಇದನ್ನು ಪ್ರಕರಣ ತನಿಖೆ ಮಾಡಬಾರ್ದು ಅಂತ ಸ್ವತಃ CBI ಕೊಟ್ಟಿದೆ. ಇವರೇನು ಹಿಂದೂ ನಾಯಕರುಗಳು ಇದಾರಲ್ಲ, ಹೇಳಿಕೆ ಕೊಡ್ತಾ ಇದ್ದಾರೆ ದಿನ ಒಂದೊಂದು, ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಪ್ರಮೋದ್ ಮುತಾಲಿಕರು ನನ್ನ ಕೈ ಹಿಡ್ಕೊಂಡು ಹಿಂದೂ ಸಮಾವೇಶಕ್ಕೆ ಕರ್ಕೊಂಡು ಹೋದಂಥವ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನನಗೆ ಶಿಕ್ಷಣ ಆಗಿದೆ, ಅಲ್ಲಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಆಗಬೇಕು ಅಂತ ಹೇಳಿದವರು, ನನಗೆ ಕಲಿಸ್ಕೊಟ್ಟಂಥವ್ರು. ಹೆಣ್ಣು ಮಕ್ಕಳ ರಕ್ಷಣೆಯೇ ದೇಶ ರಕ್ಷಣೆ ಅಂತ ಹೇಳ್ಕೊಟ್ಟವರು. ಅದ್ರ ಬಗ್ಗೆ ಆಗ್ರಹ ಮಾಡಲಿ ಅಲ್ಲ. ನೋಡಿ, ವೆರಿ ಸಿಂಪಲ್ ಇದೆ. ದಯವಿಟ್ಟು ಇದನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇವನು ಹೇಳಿದ್ನಲ್ಲ, ನಂದು ಕೂಡ ಕಳಿಸ್ಕೊಡ್ತೇನೆ. SITಯಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದೇನೆ ಸಂಪೂರ್ಣವಾದಂಥ ಅಧಿಕೃತವಾದ ಕಾಪಿ ಇದೆ, ಇದನ್ನು ಕೊಡ್ತೇನೆ. ಇದನ್ನು ಕೂಡ ಪ್ರಸಾರ ಮಾಡಿ. ಆನಂತರ ಈಗ ಸುಮಾರು ಜನ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ, ಇದು ದೇವಸ್ಥಾನಕ್ಕೆ ಕಳಂಕ ಅಂತ. ಅವರೆಲ್ಲರಿಗೂ ನಮ್ಮ ಹಿರಿಯರಾದಂಥ ಪ್ರಮೋದ್ ಮುತಾಲಿಕರು ಇರ್ಬೋದು, ಆನಂತರ ಹಿರಿಯರಾದಂಥ CT ರವಿ ಅವರು ಇರ್ಬೋದು, ರಾಮುಲು ಅಣ್ಣ ಅವರು ಇರ್ಬೋದು, ಕಾರಜೋಳ ಅವರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಹೇಳೋದೇನಂತ ಹೇಳಿದರೆ, ನೋಡಿ ಸರ್, ಇದು ಈ ಒಂದು ಏನು ಶವವನ್ನು ಒಂದು ಹುಡುಗಿದು ಹೂತು ಹಾಕಿದ್ದಾರೆ. ಇದರಲ್ಲಿ ಕ್ಲಿಯರಾಗಿ ಬರೀತಾರೆ ಏನಂತ ಹೇಳಿದರೆ, ಒಬ್ಬ ಹುಡುಗಿಯ ದೇಹವನ್ನು ದಫನ್ ಮಾಡ್ತಾರೆ. ಇಲ್ಲಿದೆ ನೋಡಿ,
ಆ ದಫನ್ ಮಾಡಿದ್ರಲ್ಲಿ ಅ ಗರ್ಲ್, ಡೆಡ್ ಬಾಡಿ ಆಫ್ ಅ ಆರ್ಫನ್ ಗರ್ಲ್ ವಿದೌಟ್ ಹೇರ್ಸ್ ಅಂತ ಇದೆ. ಅಂದ್ರೆ ಯಾರು ವಿದೌಟ್ ಹೇರ್ಸ್ ಅಂದ್ರೆ ಏನ್ ಹೇಳಿ? ಮೂಡಿ ಕೊಟ್ಟು ಬಂದಂತಹ ಒಂದು ಬಾಲಕಿಯ ಶವವನ್ನ ಅನಾಥ ಶವವಂತ ಮಾಡಿಕೊಂಡು ಅವತ್ತಿಂದ ಅವತ್ತನೇ ಹೂತ್ ಹಾಕಿದ್ದಾರೆ. UDR ನಂಬರ್ 37/2000 ಸೆಕ್ಷನ್ 174 CRPCಯಲ್ಲಿ. ಎಲ್ಲಾ ಹಿಂದೂ ನಾಯಕರುಗಳು ನಾನು ಕೇಳೋದು, ಇದು ಎಡಪಂಥೀಯ ವರ್ಸಸ್ ಬಲಪಂಥೀಯ ಅಂತ ಈಗೇನೋ ಮಾಡ್ತಾ ಇದಾರಲ್ಲ, ಅವ್ರಿಗೆ ನಾನು ಹೇಳೋದು, ದಯವಿಟ್ಟು ಇದನ್ನು ಓದ್ರಿ ಒಂದ್ಸರಿ. ಇದನ್ನು ಓದಿ. ಮೂಡಿ ಕೊಟ್ಟು ಬಂದಂತಹ ಹುಡುಗಿಯ ಶವವನ್ನ, ಮೂಡಿ ಕೊಟ್ಟಂತ ಆ ಹುಡುಗಿ ಶವವನ್ನ ಅವತ್ತಿಂದ ಬಿಸಾಕಿದ್ದಾರೆ, ಕೊಲೆ ಮಾಡಿ ಬಿಸಾಕಿದ್ದಾರೆ. ಮೂಡಿ ಕೊಟ್ಟಿದ್ ಯಾರು? ಅಕ್ರಮ ಬಾಂಗ್ಲಾ ವಲಸಿಗರ? ಪಾಕಿಸ್ತಾನದಿಂದ ಬಂದಂತವ್ರು ಮುಡಿ ಕೊಡ್ತಾರ? ಹಿಂದೂ ಭಕ್ತಿ ಸ್ವಾಮಿ ಮಗು, ಅದು ಅನಾಥ ಹೆಂಗಾಗುತ್ತೆ ಶವ? ಪೇರೆಂಟ್ಸ್ ಕೊಟ್ಟಿರಲ್ವಾ? ತಗೊಳ್ಳಲ್ಲ ಕಂಪ್ಲೇಂಟು. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ತಗೊಳ್ಳಲ್ಲ. ಮುಡಿ ಕೊಡ್ಸಕ್, ಮಗು ಮುಡಿ ಕೊಡ್ಸಕ್ ಯಾರು ಬಂದಿರ್ತಾರೆ? ಪೇರೆಂಟ್ ಬಂದಿರ್ತಾರೆ. ಅವ್ರ ಸ್ಟೇಟ್ಮೆಂಟೇ ತಗೊಂಡಿಲ್ಲ. ಅದಕ್ಕೆ ಎಲ್ಲಾ ಹಿಂದೂ ನಾಯಕರುಗಳು ಹೇಳ್ತಾ ಇದಾರಲ್ಲ, ದಯವಿಟ್ಟು ಇದನ್ನೊಂದು ಸರಿ ಓದಿ. ಇಲ್ಲಿ ನಾವು ದೇವಸ್ಥಾನಕ್ಕೆ ಕಳಂಕ ತರ್ತಾ ಇದೀವಾ, ಅಥವಾ ಅತ್ಯಾಚಾರಿಗಳನ್ನ ಕಂಡು ಹಿಡೀರಿ ಅಂತ ಹೇಳ್ತಾ ಇದೀವಾ? ಹೋದ್ರಿ, ನಾವು ಕೊಡ್ತೀವಿ. ಆನಂತರ ಈ ವರದಿನೂ ಕೂಡ ಇನ್ನೊಂದು ಪ್ರಮುಖವಾದಂತ ಆಗ್ರಹ ನಮ್ದು ಏನಂತ ಹೇಳಿದ್ರೆ, ದಯವಿಟ್ಟು ಈ ವರದಿ ಏನು SIT ಕೊಟ್ಟಿದ್ದಾರೆ, ಇಂಟರಿಮ್ ರಿಪೋರ್ಟ್, ಸ್ವತಃ ಮಾನ್ಯ ಗೃಹ ಸಚಿವರೇ ಅದನ್ನು ಓದ್ಬೇಕು. ಆನಂತರ ಯಾರ್ಯಾರು ಈಗ ಹಿಂದೂ ನಾಯಕರು BJP ಲೀಡರ್ಗಳು ಹೇಳ್ತಾ ಇದಾರಲ್ಲ, ಅವರೆಲ್ಲರ ಕೈಯಲ್ಲಿ ಕೂಡ ನಾವು ಒಯ್ದು ಕೊಡ್ತೀವಿ. ಅದನ್ನ ದಯವಿಟ್ಟು ಓದಿ, ಏನಿದೆ ವರದಿಯನ್ನ ಓದಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.